ಮೇಡಮ್ ಭಾರಿ ಖುಷಿ ಇದೆ ನೋಡಿ. ಭಾರತಕ್ಕೆ ಸ್ವಾತಂತ್ರ್ಯ ಅಂದರೆ ನಮಗೆಲ್ಲರಿಗೂ ಒಂದು ರೀತಿಯ ಒಂದು ಒಂದು ಏನು ಒಂದು ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ನಾವೆಲ್ಲ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ವಿ ಅಂತ ಒಂದು ಕಪಿಮುಷ್ಟಿಯಿಂದ ಆಚೆ ತಂದು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ನಾವು ನಮ್ಮ ಅಂದರೆ ಏನು ಹೇಳ್ತಾರೆ ಸಂವಿಧಾನಬದ್ಧವಾಗಿ ಇವತ್ತು ನಮ್ಮ ಹಕ್ಕುಗಳನ್ನ ಸಾಧಿಸ್ಕೊಳ್ಳೋಕ್ಕೆ ನಾವು ಯಾವುದೇ ಒಂದು ಪ್ರಶ್ನೆ ಮಾಡುವಂತಹ ಒಂದು ಸ್ವಾತಂತ್ರ್ಯವನ್ನು ನಾವು ನಮ್ಮ ದೇಶದಲ್ಲಿ ನಾವು ಸ್ವತಂತ್ರವಾಗಿ ಬದುಕೋಕ್ಕೆ ತಂದುಕೊಟ್ಟ ಅನೇಕ ಮಹನೀಯರನ್ನ ಇವತ್ತು ನೆನೆಸ್ತಾ ಅವರಿಗೆ ಗೌರವ ಸಲ್ಲಿಸಬೇಕಾಗತ್ತೆ. ಸ್ವಾತಂತ್ರ್ಯದ ಏನು ಮಹಾನ್ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಮುಂಚೂಣಿಯಲ್ಲಿ ನಿಂತು ನಮಗೆ ಸ್ವಾತಂತ್ರ್ಯವನ್ನು ತಟ್ಟುಕೊಟ್ರು. ಆ ಮಹನೀಯರಿಂದೇ ಯಾರೆಲ್ಲ ನಿಂತಿದ್ರು, ಜಾತಿ ಧರ್ಮ ಎಲ್ಲವನ್ನ ಮರೆತು ಇವತ್ತು ಯಾವುದೇ ಧರ್ಮ ಇರ್ಬೋದು ಆ ಎಲ್ಲ ಧರ್ಮದವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿದ್ದಾರೆ. ಅವರೆಲ್ಲರನ್ನೂ ಸ್ಮರಿಸೋಣ. ಅವತ್ತು ನೀವು ನೋಡ್ಬೋದು ಹಳ್ಳಿಯಿಂದ ಇವತ್ತು ದಿಲ್ಲಿವರೆಗೂ ಅಂತ ಏನು ಹೇಳ್ತಾರೆ, ಪ್ರತಿಯೊಂದು ಊರುಗಳಿಂದನೂ ಸಹ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು. ಅವರೆಲ್ಲರ ಮಹನೀಯರಿಂದ ಮಾತ್ರ ಎಷ್ಟೋ ವೀರ ವನಿತೆಯರಿರ್ಬೋದು ಅವ್ರನ್ನೆಲ್ಲ ನಾವು ಇವತ್ತು ಸ್ಮರಣೆ ಮಾಡಬೇಕಾಗತ್ತೆ. ಸೊ ಆವತ್ತಿನ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಮತ್ತೆ ನಮ್ಮ ದೇಶದಲ್ಲಿ ಬರುವ ಒಂದು ನಿಟ್ಟಿನಲ್ಲಿ ಇವತ್ತು ಸಹ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಸೊ ಇವತ್ತು ಸಂವಿಧಾನವನ್ನು ಸ್ಥಾಪಿಸಬೇಕು, ಈ ರಾಷ್ಟ್ರ ಧ್ವಜದ ಮುಂದೆ ಪ್ರಮಾಣ ಮಾಡಿ ಎಲ್ಲ ಜಾತಿ ಧರ್ಮಗಳನ್ನು ಮೀರಿದಂತಹ ಒಂದು ಸಮಾಜವನ್ನು ಕಟ್ಟಬೇಕು. ಈ ಸ್ವಾತಂತ್ರ್ಯ ನಮಗೆ ಏನಕ್ಕೆ ಕೊಟ್ಟರು, ನಮ್ಮ ಹಕ್ಕುಗಳನ್ನ ಏನಕ್ಕೆ ಕೊಟ್ಟರು, ಸಮಾನತೆಯನ್ನು ಏನಕ್ಕೆ ಕೊಟ್ಟರು ದೊಡ್ಡವರು ಅನ್ನೋದು ಇವತ್ತು ನಾವು ಪ್ರಶ್ನೆ ಮಾಡಬೇಕು. ಈ ಸ್ವಾತಂತ್ರ್ಯ ದಿನ ನಾವೆಲ್ಲರೂ ಒಂದು ಪ್ರಮಾಣವನ್ನು ತಗೋಬೇಕು. ಇಲ್ಲಿ ಸಮಾನತೆಯನ್ನು ತರಬೇಕು, ಸಮಾನತೆಯ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನೋಡಿ, ಬಡವರು ಬಲ್ಲಿದರು ಅಹಿಂದ ವರ್ಗ ಅಂತ ಏನಿದೆ ಅವರು ಇವತ್ತಿಗೂ ಸಹ ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಅವರ ಹಕ್ಕುಗಳಿಗಾಗಿ ನಿರಂತರವಾಗಿ ಇವತ್ತಿಗೂ ನಮಗೆ ಹಕ್ಕು ಬೇಕು, ನಮ್ಗೆ ಅದು ಸಿಕ್ಕಿಲ್ಲ ಅಂತ ಸಮಾಜದಲ್ಲಿ ಇವತ್ತು ಸಹ ತುಳಿತಕ್ಕೆ ಒಳಗಾಗ್ತಿದ್ದಾರೆ. ಅಂಥವರಿಗೆ ಸ್ವಾತಂತ್ರ್ಯ ಕೊಡಬೇಕು ನಾವು. ಇವತ್ತು ನಮ್ಮ ದೇಶದಲ್ಲಿ ಕೋಮುವಾದ ಅನ್ನೋದು ಹೆಚ್ಚಾಗ್ತಾ ಇದೆ. ಆ ಕೋಮುವಾದದಿಂದ ಮೇಲ್ಜಾತಿ ಕೆಳಜಾತಿ ಮತ್ತು ಅನ್ನೋ ಒಂದು ವಿಂಗಡಣೆ ಆಗ್ತಿದೆ. ಅದು ಆಗಬಾರ್ದು. ಸಮಾನತೆ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಕ್ಕೆ ತಂದರು, ಸಮಾನತೆಯನ್ನು ಸಾರಬೇಕು ಅನ್ನೋ ನಿಟ್ಟಿನಲ್ಲಿ ತಂದರು. ಆದರೆ ಈ ಸಮಾನತೆಗೆ ಬೆಂಕಿ ಹಚ್ಚುವಂತಹ ಕೆಲಸ ಈ ಮನುವಾದ ಕೋಮುವಾದಿಗಳು ಇವತ್ತು ದೇಶದಲ್ಲಿ ಮಾಡ್ತಿದೆ. ಈ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಏನು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತು, ಇವತ್ತು ಸಹ ಮತ್ತೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ. ಜನರ ಹಕ್ಕುಗಳಿಗಾಗಿ ಭಾರತದಲ್ಲಿ ದೇಶದಲ್ಲಿ ಹುಟ್ಟಿದ ಪ್ರತಿಯೊಂದು ಪ್ರಜೆಯು ಸಂವಿಧಾನಬದ್ಧವಾಗಿ ಸಮಾನರೇ, ಎಲ್ಲರೂ ಸಮಾನರೇ. ಈ ಜಾತಿ ಧರ್ಮ ಭೇದ ಇವು ಯಾವುದೂ ಇರಬಾರ್ದು. ನಮ್ಮ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಸಹಬಾಳ್ವೆ ಮಾಡಬೇಕು, ಏಕತೆ ಅನ್ನೋದು ಇರಬೇಕು. ನೋಡಿ, ಇವಾಗ ಪ್ರಾಣಿ ಪಕ್ಷಿಗಳಿರ್ಬೋದು, ಒಂದು ಪರಿಸರವನ್ನು ತಗೊಂಡಾಗ ಅಲ್ಲಿ ಜಾತಿ ಭೇದ ಇರಲ್ಲ. ಯಾಕೆ? ಮನುಷ್ಯರಿಗೆ ಬುದ್ಧಿ ಕೊಟ್ಟಿರೋದೇ ತಪ್ಪ. ಬುದ್ಧಿ ಕೊಟ್ಟಿರೋದ್ರಿಂದನೇ ಈ ಜಾತಿ ಧರ್ಮನ ಮುಂದೆ ತರ್ತಿದಾರ. ಸ್ವಾತಂತ್ರ್ಯವನ್ನು ಏನಕ್ಕೆ ಕೊಟ್ಟರು? ನಮ್ಮ ದೇಶದಲ್ಲಿ ನಾವು ಸ್ವತಂತ್ರವಾಗಿ ಬಾಳಕ್ ಕೊಟ್ಟರು. ಆದರೆ ಇವತ್ತು ಆ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವ ಒಂದು ನಿಟ್ಟಿನಲ್ಲಿ ಇವತ್ತಿನ ಸರ್ಕಾರಗಳು ಕೆಲಸ ಮಾಡ್ತಿದೆ. ಅದು ಬೇಡ. ಎಲ್ಲರಿಗೂ ಸಮಾನತೆ, ಮಹಿಳೆಗೂ ಸಹ ಎಲ್ಲ ರೀತಿಯ ಸಮಾನತೆಯ ಹಕ್ಕುಗಳನ್ನು ಕೊಡಬೇಕು. ಮಹಿಳೆಯರಿಗೂ ಸಹ ಇವತ್ತು ನೋಡಿ, ಇವತ್ತೇನು ಕೇಂದ್ರ BJP ಸರ್ಕಾರ ಇದೆ, ನಾವು ಒಂದು ಮಹಿಳಾ ಬಿಲ್ಲನ್ನು ತರಕ್ಕೆ ಹೋದ್ರು. ಆದರೆ ಅದರ ಹಿಂದೆ ಒಂದು ಡಿಲಿಮಿಟೇಷನ್ ಬಿಲ್ನ ಹಾಕಿದ್ರು. ಈ ರೀತಿ ರಾಜ್ಯದಲ್ಲಿ ಸಿಕ್ಕಿದೆಯಾ ಮಹಿಳಾ ಸಮಾನತೆ ಅಂತ ಏನು ಹೇಳ್ತಾ ಇದ್ದೀರಾ ನೀವು? ಈಗ ಸಚಿವ ಸಂಪುಟದಲ್ಲಿ ಅದೇ ತರ ಸಿಕ್ಕಿದೆಯಾ? ಇಲ್ಲ ಮೇಡಮ್, 100% ನೋಡಿ, ಅದಕ್ಕಾಗಿ ಒಂದು ಸೀಟ್ನ ಕಾಯ್ದಿರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಗೊಂದಲ ಇದೆ ಹೊರತಾಗಿ 100% ಅವತ್ತು ಏನು ರಾಜೀವ್ ಗಾಂಧಿ ಅವರು ಗ್ರಾಮೀಣ ಮಟ್ಟದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಅಧಿಕ ಪ್ರಾತಿನಿಧ್ಯ ಸರಿಬೇಕು, ರಾಜಕೀಯದಲ್ಲಿ 50% ಅಂತ ಏನು ತಂದ್ರು, ಆ ನಿಟ್ಟಿನಲ್ಲಿ ಇವತ್ತಿಗೂ ಸಹ GBಯಲ್ಲೂ ನಾವು ಹೇಳಿದ್ದೀವಿ. ಅದಲ್ಲದೆ ಸಾಧಿಸಿವಿ. ಈ ಮೊದಲು ಸಹ ಮಹಿಳಾ ಮತ್ತು ಕಲ್ಯಾಣ ಸಚಿವರು ಏನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸೇರಿದಂತೆ ಸಾಕಷ್ಟು ಹೆಣ್ಣು ಮಕ್ಕಳು ಇವತ್ತು ನಮ್ಮ ಸರ್ಕಾರದಲ್ಲಿ ಶಾಸಕರಿದ್ದಾರೆ. ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಟಿಕೆಟ್ ಕೊಡುವ ನಿಟ್ಟಿನಲ್ಲೂ ನಮ್ಮ KPCC ಮೊದಲಿನ ಅಧ್ಯಕ್ಷರಾದ ನಮ್ಮ DK ಶಿವಕುಮಾರ್ ಸಾಹೇಬರು, ಇವತ್ತು ಹರಿಪ್ರಸಾದ್ ಸಾಹೇಬರು ಸಹ ಕೆಲಸ ಮಾಡ್ತಿದ್ದಾರೆ. ಹೆಣ್ಣು ಮಕ್ಕಳು ಬಂದೇ ಬರ್ತಾರೆ. ಕೆಲವು ಗೊಂದಲಗಳಿದ್ದೇ ಹೊರತಾಗಿ ಹೆಣ್ಣು ಮಕ್ಕಳಿಗೆ ಕೊಡಬಾರ್ದು. ನಮ್ಮ ಸರ್ಕಾರದಲ್ಲಿ ಅಂತಹ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯನ್ನು ಮೊಟ್ಟ ಮೊದಲಿಗೆ ಪ್ರಧಾನಿ ಮಾಡಿದ್ವಿ. ಅವತ್ತು ರಾಷ್ಟ್ರಪತಿಗಳು ಇರ್ಬೋದು, ಎಲ್ಲರೂ ಸಹ ಯಾವುದೇ ಒಂದು ಮಹಿಳೆಗೆ ಸಮಾನ ಹಕ್ಕುಗಳು ಕೊಡಬೇಕು ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಹೋರಾಟ ಮಾಡಿದೆ. ಈ ಮುಂದೆ ಬರುವ ದಿನಗಳಲ್ಲಿ ಹಾಗೆ ಆಗ್ತಾರೆ ಮೇಡಮ್. ಇನ್ಯಾವುದ್ರಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಬೇಕು ಅನ್ಸುತ್ತೆ ನಿಮಗೆ?
ಮೇಡಮ್ ನೋಡಿ, ಒಂದು ಕೆಲವು ತುಳಿತಕ್ಕೆ ಒಳಗಾದಂತಹ ವರ್ಗಗಳಿರುತ್ತೆ, ಅಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾತಿನಿಧ್ಯ ಸಿಗಲ್ಲ. ಬಾಯಿ ಮಾತಲ್ಲಿ ಹೇಳೋದಲ್ಲ, ಅವರಿಗೆ ಎಷ್ಟು ಹಕ್ಕುಗಳು ಸಿಕ್ಕಿದೆ ಅನ್ನೋದು ನಾವು ನೋಡಬೇಕಾಗತ್ತೆ. ಇವತ್ತು ಸಹ ಯಾವುದೋ ಗ್ರಾಮೀಣ ಪ್ರದೇಶಗಳಲ್ಲಿ ಹೋದಾಗ ಕೆಲವೊಂದು ದೌರ್ಜನ್ಯಗಳು, ಅತ್ಯಾಚಾರಗಳು ಇದೆಲ್ಲ ನೋಡಿದಾಗ ನಮಗೆ ತುಂಬ ಬೇಸರ ಆಗುತ್ತೆ. ಯಾಕೆ ಇವತ್ತಿನ ಸಮಾಜ ಇಷ್ಟು ಮುಂದುವರೆದ್ರೂ ಸಹ ಈ ರೀತಿಯ ಪ್ರಕರಣಗಳು ಆಗ್ತಿದೆ? ಇನ್ನು ಸಮಾಜಕ್ಕೆ ಅರಿವು ಮೂಡಿಸಬೇಕಾ, ಅಥವಾ ಯಾಕೆ ಈ ರೀತಿ ನೋಡಬೇಕು ಅನ್ನೋ ಒಂದು ದಿನಂಪ್ರತಿ ನಾವೇನು ದೌರ್ಜನ್ಯ ಪ್ರಕರಣಗಳನ್ನು ನೋಡ್ತೀವಿ. ಮೊದಲೆಲ್ಲ ವರದಕ್ಷಿಣೆ ಪ್ರಕರಣಗಳು ಹೆಚ್ಚಾಗಿ ಬರ್ತಿತ್ತು, ಈಗ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಸಮಾಜ ಇನ್ನೂ ತಿದ್ಕೊಳ್ಬೇಕಾ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಮೇಡಮ್.